ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಮರಣದಂಡನೆ ಈ ಪದ ಕೇಳೋದೇ ಅಪರೂಪ. ಯಾಕಂದರೆ ನಮ್ಮ ದೇಶದಲ್ಲಿ ಮರಣದಂಡನೆಯ ಪ್ರಮಾಣ ತುಂಬ ಕಡಿಮೆ ಅಂತ ಹೇಳ್ಬೋದು. ಹೇಳಬೇಕು ಅಂದರೆ 25 ವರ್ಷಗಳ ಒಂದು ಹಿಸ್ಟ್ರಿಯನ್ನು ತೆಗೆದ್ರೆ ನಮ್ಮ ದೇಶದಲ್ಲಿ ಆಗಿರೋದು ಕೇವಲ 8 ಮರಣದಂಡನೆಗಳು ಮಾತ್ರ. ಅತಿ ಕ್ರೂರ ಹಾಗೂ ಭಯೋತ್ಪಾದಕರನ್ನೂ ಸೇರಿಸಿ ಹೇಳ್ತಿರುವಂಥದ್ದು. ಆದರೆ ಈಗ ಒಂದು ಐತಿಹಾಸಿಕ ತೀರ್ಪಿಗೆ ನಮ್ಮ ದೇಶ ಸಾಕ್ಷಿಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಪೊಲೀಸರಿಗೇನೆ ಮರಣದಂಡನೆ ಶಿಕ್ಷೆ ಪ್ರಕಟವಾಗಿದೆ. ಇದು ಭಾರತೀಯ ಜುಡಿಷಿಯಲ್ ಹಿಸ್ಟ್ರಿಯಲ್ಲೇ ಪ್ರಪ್ರಥಮ ಅಂತ ಹೇಳಬಹುದು. ಒಬ್ಬರಲ್ಲ ಇಬ್ಬರಲ್ಲ, ಆ ಠಾಣೆಯಲ್ಲಿದ್ದಂಥ ಒಟ್ಟಾರೆಯಾಗಿ 9 ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಹಾಗಾದರೆ ಈ ತೀರ್ಪನ್ನು ಕೋರ್ಟ್ ನೀಡೋದಕ್ಕೆ ಕಾರಣವಾಗಿರುವಂಥ ಆ ಕೇಸ್ ಯಾವುದು? ಅದರ ಹಿಸ್ಟ್ರಿಯನ್ನು ನೋಡೋಣ ಬನ್ನಿ. ಅದು ಜೂನ್ 2020 ಕೋವಿಡ್ನ ಲಾಕ್ಡೌನ್ ಸಮಯ. ಅಂಗಡಿ ಮುಂಗಟ್ಟುಗಳು ಮುಚ್ಚೋದಕ್ಕೆ ಇಂತಿಷ್ಟು ಸಮಯ ಅಂತ ಇತ್ತು. ಆದರೆ ತಮಿಳುನಾಡಿನ ತೂತುಕುಡಿಯ ಸಂತಾಕುಲಂ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೊಬೈಲ್ ಅಂಗಡಿ ಅವಧಿಗೂ ಮೀರಿ ಓಪನ್ ಮಾಡಲಾಗಿತ್ತು. ಈ ಆರೋಪದ ಅಡಿಯಲ್ಲೇ ಅಪ್ಪ ಮಗನನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಠಾಣೆಗೆ ಕರೆತಂದಿದ್ರು. ಹೇಳಬೇಕು ಅಂದರೆ ಠಾಣೆಗೆ ಕರೆತರುವಂಥ ಅಂಥ ದೊಡ್ಡ ಕೇಸ್ ಏನಲ್ಲ ಅದು. ಆದರೂ ಅವರಿಬ್ಬರನ್ನ ಅಲ್ಲಿಗೆ ಪೊಲೀಸರು ಕರೆತಂದಿದ್ರು. ಸ್ಟೇಷನ್ಗೆ ಬಂದಾಗಲೇ ರಾತ್ರಿ ಸಮಯ ಆಗಿತ್ತು. ಆಗ ಇಡೀ ರಾತ್ರಿ ಲಾಕಪ್ನಲ್ಲೇ ಇಬ್ಬರಿಗೂ, ಅಂದರೆ ಆ ತಂದೆ ಮಗನಿಗೆ ಪೊಲೀಸರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು. ಬ್ರೂಟಲಿ ಅಂತ ಹೇಳ್ತಾರಲ್ಲ, ಆ ರೀತಿ. ಯಾವ ಮಟ್ಟಿಗೆ ಅಂತಂದರೆ ಅಕ್ಷರಶಃ ಆ ಇಬ್ಬರು ಸತ್ತೇ ಹೋದರು. ಆ ಕ್ರೂರವನ್ನು ವಿವರಿಸೋದಕ್ಕಾಗಲ್ಲ ಬಿಡಿ, ಅಷ್ಟು ಭೀಕರವಾಗಿ ಪೊಲೀಸರು ಹಲ್ಲೆ ಮಾಡಿದರು. ಆ ಠಾಣೆಯಲ್ಲಿದ್ದಂಥ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಆ ಸಾಕ್ಷಿ ಹೇಳ್ತಾರೆ ನ್ಯಾಯಾಧೀಶರ ಮುಂದೆ. ಸೊ ಅದು ಆ ಕೇಸ್ ಫೈಲ್ನಲ್ಲಿ ದಾಖಲಾಗಿದೆ. ಜಯರಾಜ್ 58 ವರ್ಷ, ಜೊತೆಗೆ ಬೆನಿಕ್ಸ್ 31 ವರ್ಷ. ಈ ಇಬ್ಬರು ಅಪ್ಪ ಮಗನೇ ಮೃತಪಟ್ಟಿರುವಂಥ ದುರ್ದೈವಿಗಳು. ಸಂತಾಕುಲಂ ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರ ಮೇಲೆ ಪೊಲೀಸರು ರಾತ್ರಿ ಇಡೀ ನಡೆಸಿದಂಥ ಮಾರಣಾಂತಿಕ ಹಲ್ಲೆಯಿಂದಾಗಿ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾಗಲೇ ಸಾವನ್ನಪ್ಪಿದ್ದಾರೆ. ಅಷ್ಟು ಕ್ರೂರವಾಗಿ ಇಬ್ಬರನ್ನು ಕೂಡ ಪೊಲೀಸರು ಹೊಡೆದು ಹಾಕಿದ್ದಾರೆ ಅನ್ನುವಂಥ ಆರೋಪ. ಅದು ಕೂಡ ಒಂದು ಚಿಕ್ಕ ವಿಷಯಕ್ಕೆ. ಇನ್ನು ಈ ಕೇಸ್ ಒಂದು ಮಾಮೂಲಿ ಕೇಸ್ ಆಗೋ ಸಾಧ್ಯತೆ ತುಂಬ ಇತ್ತು. ಆದರೆ ಯಾವಾಗ ಅಲ್ಲಿನ ಸ್ಥಳೀಯ ಜನರು ದಂಗೆ ಎದ್ರೋ ಪೊಲೀಸರ ಈ ದೌರ್ಜನ್ಯದ ವಿರುದ್ಧ, ಆಗ ನ್ಯಾಯ ಉಳುವಂಥ ಕೆಲಸ ಆಯಿತು. ಮೊದಲಿಗೆ ಸ್ಥಳೀಯ ಪೊಲೀಸರು ಇದರ ತನಿಖೆಯನ್ನು ನಡೆಸಿದರು. ಆಗ ಕೇಳಿ ಬಂದ ವಾದ ಏನು ಅಂತಂದರೆ, ಇದು ಸಹಜ ಸಾವು, ಪೊಲೀಸರ ಏಟಿಂದ ಇವರು ಸತ್ತಿಲ್ಲ ಅಂತ. ಸೊ ಇದು ಕೂಡ ಭಾರೀ ಆಕ್ರೋಶಕ್ಕೆ ಸಾರ್ವಜನಿಕ ವಲಯದಲ್ಲಿ ಕಾರಣವಾಯಿತು. ಆದರೆ ಯಾವಾಗ ಮದ್ರಾಸ್ ಹೈಕೋರ್ಟ್ ಸೂಚನೆ ಕೊಡ್ತೋ ಆಗ ಈ ಕೇಸ್ಗೆ CBI ಎಂಟ್ರಿ ಆಗುತ್ತೆ. ಈ ಕೇಸ್ನ ತನಿಖೆಯನ್ನು CBI ಕೈಗೆತ್ತಿಕೊಳ್ಳುತ್ತೆ. ನಂತರ ಒಂದು ಸುದೀರ್ಘ ತನಿಖೆಯ ನಂತರ ಈ ಕೇಸ್ನ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ CBI. ಸುಮಾರು 2000 ಪುಟಗಳ ಚಾರ್ಜ್ ಶೀಟನ್ನು ಕೋರ್ಟ್ ಪರಿಶೀಲಿಸಿ ಏಪ್ರಿಲ್ 6, 2026 ಮದುರೈ ಹೈಕೋರ್ಟ್ IPC ಸೆಕ್ಷನ್ 302, 342, 201, 182, 193, 211, 218 ಹಾಗೂ 120B ಇದರ ಅನ್ವಯ ಆ ಎಂಟೈರ್ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳು, ಅದು ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಡ್ಯೂಟಿ ಟೈಮಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಒಟ್ಟಾರೆಯಾಗಿ 9 ಜನ ದೋಷಿಗಳು ಅಂತ ಹೇಳಿ ತೀರ್ಪು ಕೊಟ್ಟಿದೆ. ಈ ಕೇಸ್ನ ಜಡ್ಜ್ ಏನಂತ ಕರೆದಿದ್ದಾರೆ ಗೊತ್ತಾ? ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ, ಜೊತೆಗೆ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್ ಅಂತ ಕೂಡ ಕರೆದಿದ್ದಾರೆ. ಮೃತರ ಕುಟುಂಬಕ್ಕೆ 1.40 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಆದೇಶ ನೀಡಲಾಗಿದೆ. ಒಟ್ಟಿನಲ್ಲಿ ಇತಿಹಾಸದಲ್ಲೇ ಪೊಲೀಸರು ಮಾಡಿದಂಥ ಘೋರ ಕೃತ್ಯಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. 9 ಜನ ಪೊಲೀಸರೇ ಈಗ ನೇಣಿನ ಕುಣಿಕೆಗೆ ತಮ್ಮ ಕೊರಳೊಡ್ಬೇಕು. ಆದರೆ ಇಲ್ಲಿಗೆ ಇದು ಮುಗ್ದಿಲ್ಲ. ಆರೋಪಿ ಪೊಲೀಸರಿಗೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಕೂಡ ಇದೆ. ಆದರೆ ಈ ಕೇಸ್ನಲ್ಲಿ ಅಂದರೆ ಅಷ್ಟಾಗಿರುವಂಥ ಘೋರ ಅನ್ಯಾಯಕ್ಕೆ ನಿಜಕ್ಕೂ ನ್ಯಾಯ ಆ ಕುಟುಂಬಕ್ಕೆ ಸಿಗುತ್ತಾ? ಕಾದು ನೋಡಬೇಕು. ಏನೇ ಇರಲಿ, ಈ ಕೇಸ್ ಇಡೀ ದೇಶದಾದ್ಯಂತ ಪೊಲೀಸ್ ವ್ಯವಸ್ಥೆಗೇನೆ ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಜೊತೆಗೆ ಲಾಕಪ್ ಡೆತ್ನಂತಹ ಪ್ರಕರಣಗಳಿಗೂ ಕೂಡ ಇದು ಒಂದು ರೀತಿಯಾದಂಥ ವಾರ್ನಿಂಗ್ ಬೆಲ್. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.